ಬೇರೆ ಆಚೆ ಬೇರೆ ಬೇರೆ ಕಂಡೀಷನ್ಗಳು ಕೊಡ್ತದೆ, ಇಂಪೋಸ್ ಮಾಡ್ತದೆ ಕಂಡೀಷನ್. ಈಗ ರಾಜ್ಯಕ್ಕೆ ಬಂದಿದ್ದಾರೆ, ಅವರಿಗೆ ಕೆಲವು ಕಂಡೀಷನ್ಗಳನ್ನು ಹಾಕಿದ್ದಾರೆ. ಸರ್ಕಾರ ನಿಷ್ಪಕ್ಷಪಾತ ತನಿಖೆ ಮಾಡುವಲ್ಲಿ ನಮ್ಮ ಪಕ್ಷ ಏನಾದ್ರು ಅವರಿಗೆ ತೊಂದರೆ ಕೊಟ್ಟಿದೆಯಾ? ಬಿಜೆಪಿ ಪಕ್ಷ ಏನಾದ್ರು ತೊಂದರೆ ಕೊಟ್ಟಿದೆಯಾ? ಇದಿಲ್ಲ. ನಿಷ್ಪಕ್ಷಪಾತ ತನಿಖೆ ನಮ್ಮ ಸರ್ಕಾರದಲ್ಲಿ ಒಳ್ಳೆ ಅಧಿಕಾರಿಗಳಿದ್ದಾರೆ, ಆ ಅಧಿಕಾರಿಗಳಿಂದ ಆಗಲಿ ಅನ್ನೋದು ನಮ್ಮ ಆಶೆ. ಸರ್, ಚುನಾವಣೆಗೆ ಎಫೆಕ್ಟ್ ಆಗ್ಬೋದಾ? ಪ್ರಜ್ವಲ್ ಪ್ರಕರಣ ಚುನಾವಣೆಗೆ ಎಫೆಕ್ಟ್ ಆಗ್ಬೋದಾ? ಪದವೀಧರ ಕ್ಷೇತ್ರದ್ದು ಜೆಡಿಎಸ್ ನೋಡಿ, ಅದು ಯಾರು ಅವರು ಇಂಡಿವಿಜುವಲ್ ಆಗಿ ಮಾಡಿರ್ತಕ್ಕಂಥ ಸಂದರ್ಭದಲ್ಲಿ ಆ ಇಂಡಿವಿಜುವಲ್ ಆಗಿ ಅವರು ಎಷ್ಟು ಮಟ್ಟಿಗೆ ಸರಿ ಇದ್ದಾರೆ, ಎಷ್ಟು ಮಟ್ಟಿಗೆ ತಪ್ಪಿಸ್ತಾರೆ ಅಂದ್ರೆ ತನಿಖೆ ಆದ ನಂತರ ಗೊತ್ತಾಗ್ತದೆ. ಜನ ಬಹಳ ಬುದ್ಧಿವಂತಿದ್ದಾರೆ ಸರ್. ಜನ ಎಲ್ಲರೂ ಈಗ ನಾನು ಮಾಡಿದ ತಪ್ಪಿಗೆ ನನ್ನ ಇಡೀ ಕುಟುಂಬ ಜವಾಬ್ದಾರಿ, ಅಥವಾ ಅಲ್ಲಿ ಯಾರೋ ಒಬ್ರು ನಮ್ಮ ಪಕ್ಷದಲ್ಲಿ ಒಬ್ರು ಮಾಡಿದ ತಪ್ಪಿಗೆ ಇಡೀ ಪಕ್ಷ ಜವಾಬ್ದಾರಿ ಅಂತ ಸಂದರ್ಭದಲ್ಲಿ ಪಕ್ಷ ಏನ್ ತೀರ್ಮಾನ ಮಾಡಬೇಕು, ಆ ಕುಟುಂಬದಲ್ಲಿ ಏನ್ ನಿರ್ಧಾರ ಮಾಡಬೇಕು ಅದನ್ನು ಸಮವೇತವಾಗಿ ಈಗಾಗಲೇ ಮಾಡಿದ್ದಾರೆ. ಹಾಗಾಗಿ ಆ ಎಫೆಕ್ಟ್ ಆಗಲ್ಲ, ಚುನಾವಣೆ ಮೇಲೆ ಯಾವುದೇ ಪರಿಣಾಮ ಬೀರಲ್ಲ. ಥ್ಯಾಂಕ್ ಯು. ಸರ್, ಈಗ ಯಾವುದೇ ವಿಚಾರ ಪೆನ್ ಡ್ರೈವ್ ಪ್ರಕರಣ ಅಂತಿಲ್ಲ, ಬೇಕಾದಷ್ಟು ಪ್ರಕರಣಗಳು ಪೆನ್ ಡ್ರೈವ್ ನಲ್ಲಿ ಭ್ರಷ್ಟಾಚಾರದ ವಿಚಾರ, ಇನ್ನೊಂದು ಬೇರೆ ಬೇರೆ ವಿಚಾರಗಳು ಬರ್ತದೆ, ಪೊಲಿಟಿಕಲ್ ವಿಚಾರ, ಕದ್ದಾಲಿಕೆ ಅನ್ನೋ ವಿಚಾರಗಳು ಬರ್ತದೆ. ಆದ್ರೆ ಇದು ವಿಶೇಷವಾಗಿ ಈ ಪೆನ್ ಡ್ರೈವ್ ಇರ್ತಕ್ಕಂಥದ್ದು ಹೆಣ್ಣು ಮಕ್ಕಳ ವಿಚಾರ. ಈ ಹೆಣ್ಣು ಮಕ್ಕಳ ವಿಚಾರವನ್ನ ಯಾವುದೇ ಸಂದರ್ಭದಲ್ಲಿ ಇಂಥ ಒಂದು ವಿಚಾರಗಳು ಬಂದಾಗ ಅದನ್ನು ಗೌಪ್ಯವಾಗಿ ಇಡಬೇಕಾದಂತ ಕೆಲಸ ಪ್ರತಿಯೊಬ್ಬ ನಾಗರಿಕನ ಕರ್ತವ್ಯ, ಧರ್ಮ. ಹಾಗಾಗಿ ಆ ಕೆಲಸವನ್ನ ರಾಜಕಾರಣಿಗಳಿರ್ಬೋದು, ಬೇರೆ ಯಾರೇ ಇರ್ಬೋದು, ಪ್ರತಿಯೊಬ್ಬ ಕಟ್ಟ ಕಡೆಯ ಮನುಷ್ಯನು ಕೂಡ ಅಂತ ವಿಚಾರಗಳನ್ನ ಗೌಪ್ಯವಾಗಿಟ್ಟು ಯಾವ ಏಜೆನ್ಸಿ ಅದು ಸಂಬಂಧಪಟ್ಟಂತ ಏಜೆನ್ಸಿ ಬೇಕಾದಷ್ಟಿದೆ. ಪೊಲೀಸ್ ಸ್ಟೇಷನ್ ಇರ್ಬೋದು, ಕೋರ್ಟ್ಗಳಿರ್ಬೋದು, ಬೇರೆ ಬೇರೆ COD, CID ಇಂಥದ್ದೆಲ್ಲ ಇರ್ಬೋದು, ಅಥವಾ ಸರ್ಕಾರ ಇರ್ಬೋದು. ಸರ್ಕಾರಕ್ಕೂ ಕೂಡ ಇಂಥ ಮಾಹಿತಿಯನ್ನ ಗೌಪ್ಯವಾಗಿ ಕೊಟ್ಟು ಅಲ್ಲಿಂದ ವಿಚಾರಣೆಯನ್ನ ಮಾಡಿ ಆ ತಪ್ಪಿತಸ್ಥನಿಗೆ ಶಿಕ್ಷೆ ಮಾಡ್ತಕ್ಕಂಥ ಕೆಲಸವನ್ನ ಇನ್ ಕ್ಯಾಮ್ರಾ ಪ್ರೊಸೀಡಿಂಗ್ಸ್ ಅಂತ ಆ ಇನ್ ಕ್ಯಾಮ್ರಾ ಪ್ರೊಸೀಡಿಂಗ್ಸ್ ಇಲ್ಲ, ಆ ಕೆಲಸ ಮಾಡ್ಬೇಕಾಗ್ತದೆ. ಈ ಪೆನ್ ಡ್ರೈವ್ ಅಂತ ಹೇಳಿದ್ರೆ ಇಡೀ ನಾಡಿನ ಎಲ್ಲಾ ಕಡೆ ಚೆಲ್ಲಿ ಮಾಡಿ ಆಗಿರ್ತಕ್ಕಂಥ ಅಪರಾಧ ಏನಿಲ್ಲ, ಅದು ಅದನ್ನೇ 268, 268 ಅಲ್ಲಿ ಮತ್ತೆ 354 D ನಲ್ಲಿ, C ನಲ್ಲಿ ಇದೆಲ್ಲ ಎನ್ಕ್ವೈರಿ ಆಗ್ಬೇಕಾಗಿತ್ತು. ಆ ಎನ್ಕ್ವೈರಿಯನ್ನು ಆಗ್ತಕ್ಕಂಥ ಕೆಲಸ ಆಗುತ್ತೆ ಅಂತ ಹೇಳಿ ಬಹಳ ಆಶೆ ಅದಾಗ್ಲಿಲ್ಲ. ಸಮಾಜದಲ್ಲಿ ಎಲ್ಲೋ ಒಂದ್ ಕಡೆ ನಮ್ಮ ಮಕ್ಕಳಿಗೆ, ಮುಂದಿನ ಪೀಳಿಗೆಗೆ ನಾವು ಸರಿಯಾದ ಮಾರ್ಗವನ್ನ ತೋರಿಸ್ತಾ ಇಲ್ಲ ಅನ್ನೋ ವಿಚಾರ ಇಂಥ ತನಿಖೆಗಳಿಂದ ಗೊತ್ತಾಗ್ತದೆ. ಯಾಕೆಂದ್ರೆ ಗೌಪ್ಯವಾಗಿರ್ತಕ್ಕಂಥ ವಿಚಾರವನ್ನ ಟಿವಿಯಲ್ಲಿ, ಮಾಧ್ಯಮದಲ್ಲಿ ಎಲ್ಲಿ ಬೇಕು ಅಲ್ಲಿ ಯಾವ ರೀತಿ ಸ್ವೇಚ್ಛಾಚಾರವಾಗಿ ಮಾಡಿರ್ತಕ್ಕಂಥ ವಿಚಾರ ಇದಿಲ್ಲ. ಅದ್ ಯಾರೇ ಮಾಡಿದ್ರು ಕೂಡ ಅದು ಬಹಳ ಘನಘೋರವಾಗಿರ್ತಕ್ಕಂಥ ಅಪರಾಧ. ಅದು ಈಗಲೂ ಕಾಲ ಮಿಂಚಿಲ್ಲ. ಯಾವ ತನಿಖೆ ಬೇಕಾದ್ರೂ ಮಾಡಿ ಆ ತನಿಖೆಯನ್ನ ಮಾಡಿ ಅದನ್ನ ಸರಿಯಾದ ತಪ್ಪಿತಸ್ಥರಿಗೆ ಅದು ಶಿಕ್ಷೆಯನ್ನ ಕೊಡ್ತಕ್ಕಂಥ ಕೆಲಸವನ್ನು ಮಾಡಿದಾಗ ಸಮಾಜದ ಮುಖ್ಯವಾಹಿನಿಯಲ್ಲಿ ಜನರು ಹೋಗ್ತಾರೆ. ಆ ಕೆಲಸ ಸರ್ಕಾರದಿಂದ ಆಗ್ಬೇಕು. ಯಾಕೆಂದ್ರೆ ಸರ್ಕಾರದ ಮೇಲೆ ಗೋಬೆ ಕೂರಿಸ್ತಾ ಇದ್ರು. ಸರ್ಕಾರದಲ್ಲಿ ಮುಖ್ಯಮಂತ್ರಿ ಮಾಡಿದ್ದಾರೆ, ಉಪಮುಖ್ಯಮಂತ್ರಿ ಮಾಡಿದ್ದಾರೆ ಅಂತ ಹೇಳ್ತಾ ಇದ್ರು. ಹಾಗೆ ಉಪಮುಖ್ಯಮಂತ್ರಿ ಮತ್ತು ಮುಖ್ಯಮಂತ್ರಿಗಳು ಇದರಿಂದ ಆಚೆ ಬರ್ಬೇಕು ಅಂತ ಹೇಳಿದ್ರೆ ಸರಿಯಾದ ತನಿಖೆ, ಸರಿಯಾದ ಮಾರ್ಗದಲ್ಲಿ ನಡಿಬೇಕು. ಎಲ್ಲ ನಡಿಬೇಕು. ಯಾರೇ ಇರ್ಲಿ, COD, SIT ಇರ್ಲಿ ಅಥವಾ CBI ಕೊಡ್ಬೇಕಂತಿದ್ರೆ ಯಾವುದೇ ಏಜೆನ್ಸಿ ಇರಲಿ, ಆ ಏಜೆನ್ಸಿ ಮುಖಾಂತರ ನಿಷ್ಪಕ್ಷಪಾತವಾದ ತನಿಖೆ ಆಗ್ಬೇಕು. ಬೇಲ್ ಮ್ಯಾಂಡೇಟ್ ಎಲ್ಲ ವಿಚಾರಗಳಲ್ಲೂ ಬೇಲ್ ಸಿಗ್ತದೆ. ಎಲ್ಲ ವಿಚಾರಗಳು CBI ನಾವು ನಮ್ಮ ಪಕ್ಷ ಈಗಾಗಲೇ ಆಗ್ರಹ ಮಾಡಿದೆ.